ಕಾಂಗ್ರೆಸ್ನವರು 10 ಪ್ರಮುಖ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾಕಂದ್ರೆ ಕೋರ್ಟ್ಗೆ ಹೋಗಿರೋದ್ರಿಂದ ನೀವು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ದಾಖಲೆಗಳು ಸರಿಯಾಗಿ ಇಲ್ಲದೆ ಹೋದ್ರೆ ಕೇಸ್ ನಿಲ್ಲಲ್ಲ, ನಿಮಗೂ ಗೊತ್ತಿರುತ್ತೆ. ಒಂದಷ್ಟು ದಾಖಲೆಗಳು ನಿಮ್ಮ ಹತ್ರನೂ ಇರಬಹುದು, ಅದರ ಆಧಾರದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಹೋಗೋಕೆ ಮುಂಚೆ ಕಡೆ ರಾಜಕೀಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ನಿಮ್ಮ ಹೋರಾಟ ಒಳ್ಳೆ ಉದ್ದೇಶಕ್ಕಿದ್ರೂ ಕೂಡ ಇದರಿಂದ ನೇರವಾಗಲ್ಲದೆ ಹೋದ್ರೂ ಕೂಡ ಪರೋಕ್ಷವಾಗಿ DCM ಹುದ್ದೆಯಲ್ಲಿರುವ DK ಶಿವಕುಮಾರ್ ಅವರಿಗೆ ಅಥವಾ ವಿರೋಧ ಪಕ್ಷದಲ್ಲಿರುವ BJPಗೆ JDSಗೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಮೇಡಮ್, ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಅವಕಾಶಗಳಿದೆ ಮತ್ತು ಅವರ ಒಂದು ತಿಳುವಳಿಕೆ, ಅವರ ಒಂದು ಆಲೋಚನೆ ಶಕ್ತಿ ಮೇಲೆ ಅವರು ಒಬ್ಬರೊಬ್ಬರು ಅನ್ನೋದ್ರಿ ಅಭಿಪ್ರಾಯ ವ್ಯಕ್ತಪಡಿಸೋಲ್ಲ, ಅದರಲ್ಲಿ ಏನು ಆಶ್ಚರ್ಯ ಅಲ್ಲ. ಆದರೆ ಅವರು ಯಾವ ರೀತಿ ಮಾತ್ರ ನನಗೆ ಗೊತ್ತಿಲ್ಲ. ನನ್ನ ಉದ್ದೇಶ ಇಷ್ಟೇ ಮೇಡಮ್. ಸೊ ಯಾವುದೇ ವ್ಯಕ್ತಿ ತನ್ನ ಪ್ರಭಾವವನ್ನು ಮತ್ತು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮ ಅನ್ಯಾಯಗಳನ್ನು ಮಾಡಬಾರ್ದು, ಅಕ್ರಮ ಆಸ್ತಿಗಳನ್ನು ಮಾಡಬಾರ್ದು, ಅಂದರೆ ಭ್ರಷ್ಟಾಚಾರ ಮಾಡಬಾರ್ದು, ಅನ್ಯಾಯಕ್ರಮ ಮಾಡಬಾರ್ದು. ಅದನ್ನು ತಡೆಯೋದು ನಮ್ಮ ನಾಗರಿಕರ ಕರ್ತವ್ಯ. ಸಿದ್ದರಾಮಯ್ಯನವರು ಮಾಡಿದ್ದಾರೆ ನಿಮ್ಮ ಪ್ರಕಾರ? ಹೌದು, ಸಿದ್ದರಾಮಯ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯವರು ಬರೀ ಭ್ರಷ್ಟಾಚಾರ ಮಾಡಲ್ಲ, ಅಪರಾಧ ಕೃತ್ಯ ಮಾಡಿದ್ದಾರೆ. ಅಪರಾಧ? ಹೌದು, ಸಿದ್ದರಾಮಯ್ಯವರು ಮತ್ತು ಅವರ ಹೆಂಡತಿ ಮತ್ತು ಅವ್ರ ಬಾಮಾಯದ ಏನಿದ್ದಾರೆ ಅವರು ಅಪರಾಧ ಕೃತ್ಯಗಳು ಮಾಡಿದ್ದಾರೆ. ನಾನಿಲ್ಲಿ ಬರೀ ಭ್ರಷ್ಟಾಚಾರ ಮಾಡಿದರೆ, ಸ್ವಜನ ಪಕ್ಷಪಾತ ಮಾಡಿದರೆ, ಅಧಿಕಾರ ದುರ್ಬಳಕೆ ಮಾಡಿದ್ರೆ ಅಷ್ಟೇ ಅಲ್ಲ. ಏನು IPC ಪ್ರಕಾರ ಅವರು ಹಲವಾರು ಅಪರಾಧ ಕೃತ್ಯಗಳು ಮಾಡಿದ್ದಾರೆ ಅಂತ ನನ್ನ ಆರೋಪ. ನೀವು ಹೇಳ್ತಿದ್ರಿ 3 ಹಂತಗಳಲ್ಲಿ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. ಯಾವ 3 ಹಂತ ಅದು? 1996ರಿಂದ 99ರವರೆಗೆ ಏನು ಉಪಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ, ಮತ್ತು ಆ ನಂತರದಲ್ಲಿ 2004ರಿಂದ 6ರವರೆಗೂ ಏನು ಉಪಮುಖ್ಯಮಂತ್ರಿ ಆಗ, ಮತ್ತು 2013ರಿಂದ 2017 ಏನು ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭಗಳಲ್ಲಿ ಪವರ್ಫುಲ್ ಖಾತೆಯಲ್ಲಿ ಇದ್ದಾಗಲೆಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಆಗಿದೆ. ಹೌದು ಮೇಡಮ್, ಅವರ ಅಧಿಕಾರ ಸಂಬಂಧಪಟ್ಟಂತೆಯೇ ಅಲ್ಲ, ಅವರ ಅಧಿಕಾರ ಇದ್ದಾಗ ಅಷ್ಟೇ ಪ್ರಕ್ರಿಯೆಗಳು ನಡೆದಿದೆ ಹೊರತು ಅವರ ಅಧಿಕಾರ ಇಲ್ಲದಾಗ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ. ಅಯ್ಯೋ ಶೋರ್, ಖಂಡಿತ ದಾಖಲೆಗಳಿದೆ ನಿಮ್ಮ ಹತ್ರ. ಅಂದ್ರೆ ಸಿದ್ದರಾಮಯ್ಯನವರು DCM ಹುದ್ದೆಯಲ್ಲಿದ್ದಾಗ ಹಾಗೆ ಮುಖ್ಯಮಂತ್ರಿಗಳ ಹುದ್ದೆಯಲ್ಲಿದ್ದಾಗ ಮಾತ್ರ ಈ ಮೂಡಾ ಸೈಟ್ಗೆ ಸಂಬಂಧಪಟ್ಟಂತೆ ಅವ್ಯವಹಾರಗಳಾಗಿದೆ. ಹೌದು ಮೇಡಮ್, ಅದನ್ನೇ ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಹಂತವಾಗಿಯೇ ನಾವು ದಾಖಲೆ ಸಮೇತ ಮಾನ್ಯ ನ್ಯಾಯಾಲಯಕ್ಕೆ ನಾವು ಮನವರಿಕೆ ಮಾಡಿಕೊಡೋದು. ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಅವಾಗಿದ್ದು BJP ಸರ್ಕಾರ, ನನ್ನ ಕೈಯಲ್ಲಿ ಅಧಿಕಾರನೇ ಇರಲಿಲ್ಲ. ಮೇಡಮ್, ಇಲ್ಲಿ BJP ಸರ್ಕಾರ ಇದ್ರೂ ಕೂಡ ಅವರು ಮಾಜಿ ಮುಖ್ಯಮಂತ್ರಿಯಿಂದ ಪ್ರಭಾವ ಇದೆ. ಆ ಪ್ರಭಾವ ಅಧಿಕಾರ ಬೆಳೆಸ್ಕೊಂಡಿದ್ರೆ. ಮತ್ತು ಇನ್ನೊಂದು ನೀವು ಇಲ್ಲಿ ಗಮನಿಸಬೇಕು, ಅದೇ ತಪ್ಪು ಮಾಹಿತಿಗಳು ಸಿದ್ದರಾಮಯ್ಯವ್ರು ಕೊಡ್ತಾರೆ ಅಂತ ಹೇಳ್ತಿದ್ದೀನಿ. ಆ ಸಂದರ್ಭದಲ್ಲಿ ಮೂಡಾಗ ಅಧ್ಯಕ್ಷರಾಗಿದ್ದರು HV ರಾಜೀವ್ ಅವರು. ಅವರು ಆ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ BJP ಆಗಿದ್ರು ಅಷ್ಟೇ. ಅದು ಇವತ್ತು ಅವ್ರು ಎಲ್ಲಿದ್ದಾರೆ? ಕಾಂಗ್ರೆಸ್ನಲ್ಲಿದ್ದಾರೆ. ಅವ್ರು ಇವತ್ತು ಕೂಡ ಸಿದ್ದರಾಮಯ್ಯವ್ರು ಎಷ್ಟು ಹೊಗಳ್ತಾರೆ ಅಂದರೆ, ಅವರಂಥ ವ್ಯಕ್ತಿ ಭೂಮಿ ಮೇಲೆ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೊಗಳ್ತಾ ಇದ್ದಾರೆ ರಾಜೀವ್ ಅವರು. ಅಲ್ಲಿಗೆ ಗೊತ್ತಾಗುತ್ತೆ ಅವ್ರು ಮಾನಸಿಕ ದೈಹಿಕವಾಗಿ BJPಲಿದ್ರು ಕೂಡ ಮಾನಸಿಕವಾಗಿ ಸಿದ್ದರಾಮಯ್ಯವರ ಅಡಿಯಾಳಾಗಿದ್ರು ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಓಕೆ, ಒಂದಷ್ಟು ಪ್ರಶ್ನೆಗಳು ಕಾಂಗ್ರೆಸ್ ಕಡೆಯಿಂದ ನಿಮ್ಮ ದಾಖಲಾತಿಗಳ ವೆರಿಫಿಕೇಷನ್ಗೆ ಅನ್ನೋ ರೀತಿಯಲ್ಲಿ ಆಗಿದೆ. ಆ 10 ಪ್ರಶ್ನೆಗಳನ್ನು ನಿಮ್ಮನ್ನು ಕ್ವಿಕ್ಕಾಗಿ ಕೇಳ್ತಾ ಹೋಗ್ತೀನಿ, ಉತ್ತರ ಬೇಕು. ಡಾಕ್ಯುಮೆಂಟ್ಸ್ ಇದ್ರೆ ಅದಕ್ಕೆ ಪೂರಕವಾಗಿ ತೋರಿಸ್ತಾ ಹೋಗಿ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ತನ್ನಿ. ಆ ಮೊದಲನೇ ಪ್ರಶ್ನೆನ, ಸರ್ವೆ ನಂಬರ್ 464ರ ಸಂಬಂಧ 2004ರಲ್ಲಿ ದೇವರಾಜು ಅಂದ್ರೆ ಮೂಲ ಮಾಲೀಕರ ನಿಂಗ ಅವರ ಮಗ ದೇವರಾಜು ಅವ್ರಿಗೆ ಯಾವುದೇ ಹಕ್ಕು ಇರಲಿಲ್ಲ ಅಂತ ಹೇಳಿ ನೀವೇನು ವಾದ ಮಂಡಿಸ್ತಿದ್ದೀರಿ? ಯಾವ ದಾಖಲೆ ಆಧಾರದ ಮೇಲೆ ಇದನ್ನು ಹೇಳ್ತಿದ್ದೀರಿ? 2004ರಲ್ಲಿ ಸಿದ್ದರಾಮಯ್ಯನವರ ಬಾಮೈದನಿಗೆ ಈ ಸೈಟ್ ಮಾರಾಟ ಆಗುತ್ತೆ. ಮಾರಾಟ ಮಾಡ್ಲಿಕ್ಕೆ ದೇವರಾಜು ಅವರಿಗೆ ಹಕ್ಕೇ ಇರಲಿಲ್ಲ ಅಂತ ಹೆಂಗೆ ಹೇಳ್ತೀರಿ ಅಂತ? ಮೇಡಮ್, ಇದು ರಾಜ್ಯದ ಜನತೆಗೆ ನಾನು ಈ ದಾಖಲೆಗಳನ್ನ ತೋರಿಸ್ತಾ ಇದ್ದೀನಿ. ಇದು ಹಕ್ಕು ಖುಲಾಸೆ ಪತ್ರ. ಸಾಧ್ಯ ಆದ್ರೆ ಝೂಮ್ ಮಾಡಿ, ಸಾಧ್ಯ ಆದ್ರೆ ಹಕ್ಕು ಖುಲಾಸೆ ಪತ್ರ ತೋರಿಸಿ ಸರ್ ಇನ್ನೊಂದ್ಸತಿ. 1968ನೇ ಇಸ್ವಿಯಲ್ಲಿ ಈಗೇನು ಸಿದ್ದರಾಮಯ್ಯ ಬಾಮೈದ ದೇವರಾಜು ಇದ್ದಾರೆ, ಆ ದೇವರಾಜು ಮತ್ತು ಅವರ ಇನ್ನೊಬ್ಬ ಅಣ್ಣ ಮಲ್ಲಯ್ಯ ಇವರಿಬ್ಬರು ಸೇರಿ ಎರಡನೇ ಮಗ ಅಂದರೆ ಜವರಾವರ ಎರಡನೇ ಮಗ ಅಂದರೆ ದೇವರಾಜವರ ಎರಡನೇ ಅಣ್ಣ ಮೈಲಾರಯ್ಯನವರಿಗೆ ಹಕ್ಕು ಖುಲಾಸೆ ಪತ್ರ ಬರ್ಕೊಡ್ರೋದು. ಇಲ್ಲಿ ಸ್ಪಷ್ಟವಾಗಿ ಬರೀತಾರೆ, 2 ಸರ್ವೆ ನಂಬರು 462 ಅದರಲ್ಲಿ ಇರ್ತಕ್ಕಂಥ 4 ಎಕರೆ 37 ಕುಂಟೆ ಮತ್ತು 464 ಇರ್ತಕ್ಕಂಥ 3 ಎಕರೆ 16 ಕುಂಟೆ 2 ಜಮೀನನ್ನು ಕೂಡ ಮಾರಾಟ ಮಾಡಿ ₹300 ಪರಿಹಾರನ ಪಡ್ಕೊಂಡು ಅವ್ರ ತಂದೆ ಜವರಾಯನವರು ಏನು ಸಾಲ ಮಾಡಿರ್ತಾರೆ ಆ ಸಾಲನ ತೀರಿಸ್ಕೋಬೇಕು ಅಂತೇಳಿ ಆ 2 ಜಮೀನಿಗೆ ಸಂಬಂಧಪಟ್ಟ ಎಲ್ಲ ಪ್ರತಿಯೊಂದು ಹಕ್ಕನ್ನು ಕೂಡ ಈ ದಾಖಲೆ ನೋಂದಣಿಯಾಗಿ ದಾಖಲೆ ದಯವಿಟ್ಟು ತಾವು ನೋಡ್ಬೇಕು. ಹಿಂದಿನ ಪುಟ ದಯವಿಟ್ಟು ಕೊನೆ ಪುಟ ನೋಡಿ. ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿಯಾಗಿರ್ತಂಥ ದಾಖಲೆ ಇದೆ. ಇಲ್ಲಿ ಮತ್ತೊಮ್ಮೆ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಸಬ್ ರಿಜಿಸ್ಟರ್ ಆಫೀಸ್ದು ಸೀಲು ಹಾಗೆ ಸಹಿ ಇದೆ. ಹಾಗೆ ದೇವರಾಜು ಈಗೇನು ಪ್ರಸ್ತಾಪ ಆಗ್ತಾ ಇದೆ, ದೇವರಾಜು ಅಂತ ಹೇಳಿ ಅವರ ಸಹಿ ಕೂಡ ಇದೆ, ಹೆಬ್ಬಟ್ಟು ಜೊತೆಗೆ ಸಹಿ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ರಿವೀಲ್ ಆಗ್ತಾ ಇರುವ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್. ಇದರ ಪ್ರಕಾರ ಸ್ನೇಹಮಯಿ ಕೃಷ್ಣ ಅವರು ಹೇಳೋ ಪ್ರಕಾರ ಈ
ಕರಾರ್ ಆದ ನಂತರದಲ್ಲಿ, ಈ ಒಪ್ಪಂದ ಆದ ನಂತರದಲ್ಲಿ ದೇವರಾಜು ಅವರಿಗೆ ಯಾರಿಂದ ಸಿದ್ದರಾಮಯ್ಯನವರ ಬಾಮೈದ ಸೈಟ್ ಅನ್ನ ಖರೀದಿ ಮಾಡಿದ್ದಾರೆ ಅವರಿಗೆ ಈ ಜಾಗದ ಮೇಲೆ ಹಕ್ಕೇ ಇಲ್ಲ. ಕರೆಕ್ಟಾ ಸರ್? ಹೌದು ಮೇಡಮ್, ಈ ಈ ದಾಖಲೆ ದಾಖಲೆ ಸ್ಪಷ್ಟ ಪ್ರಕಾರ ಹೇಳುತ್ತೆ. ಮಾರಾಟ ಮಾಡ್ಲಿಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ. ಅಲ್ಲಿಗೆ ಸಿದ್ದರಾಮಯ್ಯನವರ ಬಾಮೈದ ಖರೀದಿ ಮಾಡಿದವರು ಕೂಡ ಅಕ್ರಮವಾಗಿ. ಹೌದು ಮೇಡಮ್, Right. ಅಂದ್ರೆ ಸಂಬಂಧಪಟ್ಟ ವ್ಯಕ್ತಿಯಿಂದ ಖರೀದಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಹೇಳ್ತೀನಿ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ಈಗಾಗಲೇ ಹೇಳಿದಾಗೆ ಅವರು ವಕೀಲರಾಗಿದ್ದವರು, ಅವ್ರಿಗೆ ಚೆನ್ನಾಗಿ ಕಾನೂನು ಗೊತ್ತಿದೆ. ಈ ದೇವರಾಜಿಗೆ ಹೇಗೆ ಹಸ್ತಾಂತರ ಆಯಿತು ಅನ್ನೋದಕ್ಕೆ ಈ ದಾಖಲೆ. ಇದು ಏನು ಮೈಲಾರ ಇದ್ದಾರೆ, ಮೈಲಾರ ಹೆಂಡತಿ ಪುಟ್ಗೌರಮ್ಮ ಮತ್ತು ಅವ್ರ ಮಗ ಮಂಜುನಾಥ ಸ್ವಾಮಿ ಮತ್ತು ಇನ್ನೊಬ್ಬ ಜವರಾರ ಮಗ ಮಲ್ಲಯ್ಯ, ಇವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಂತ ಹೇಳ್ತಾರೆ. ಈ ಹೇಳಿಕೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಏನು ಸರ್ವೆ ನಂಬರು 462 37 ಕುಂಟೆ ಮತ್ತು ಸರ್ವೆ ನಂಬರ್ 464 3 ಎಕರೆ 16 ಕುಂಟೆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಖಾತೆ ಮಾಡೋದಕ್ಕೆ, ದೇವರಾಜ ಹೆಸರು ಖಾತೆ ಮಾಡೋದಕ್ಕೆ ನಮ್ದು ಯಾವುದೇ ಅಭ್ಯಂತರ ಅಂತ ಬರ್ತಾರೆ. ಆದರೆ ಇಲ್ಲಿ 1968 ಇಸ್ವಿಲಿ ಹಕ್ಕು ಖುಲಾಸೆ ಪತ್ರ ಏನು ನೋಂದಣಿ ಮಾಡಿಕೊಡಿದ್ರು, ಇದೇ ದೇವರಾಜು ನೋಂದಣಿ ಮಾಡಿಕೊಡೋವಂಥದ್ದು, ಅವರೇ ನೋಂದಣಿ ಮಾಡಿಕೊಡೋಂಥ ವಿಚಾರನ ಇಲ್ಲಿ ಮುಚ್ಚಿಡ್ತಾರೆ. ಈಗ ನಾನು ಆಗಲೇ ಹೇಳಿದಾಗೆ 1968 ಇಸ್ವಿಲಿ ಏನು ನೋಂದಣಿ ಆಗಿದೆ ಆ ದಾಖಲೆ ಪ್ರಕಾರ ಆಸ್ತಿ ಜವರ ಅವ್ರದ್ದಲ್ಲ, ಮೈಲಾರ ಅವ್ರದ್ದು. ಅವ್ರು ಇಲ್ಲಿ ಬರೀತಾರೆ ಜವರ ಅವರ ಆಸ್ತಿ, ಹಾಗಾಗಿ ನನಗೆ ಭಾಗ ಬರಬೇಕು. ನೀವು ಆಗಲೇ 4 ಎಕರೆ ಏನು ಮಾರ್ಬಿಟ್ಟಿದ್ದೀರ, ಹಾಗಾಗಿ ಈ ಜಾಗ ನನಗೆ ಬರಬೇಕು ಅಂತೇಳಿ ಹೇಳಿಕೆ ಮಾಡ್ತಾರೆ. ಇದು 10/4/93 ಹೇಳಿಕೆ ಕೊಟ್ಟರಂಥದ್ದು. 93ರಲ್ಲಿ ಈ ಒಂದು ಹೇಳಿಕೆ ಆಧಾರದ ಮೇಲೆ ದೇವರಾಜ ಹೆಸರು ಖಾತೆ ಆಗುತ್ತೆ. ಮತ್ತು ರಾಜ್ಯದ ಜನತೆಗೆ ನಾನು ಒಂದು ಮಾಹಿತಿ ಕೊಡ್ತೀನಿ, ಖಾತೆ ಅನ್ನೋದು ಮಾಲೀಕತ್ವವನ್ನು ಸಾಬೀತುಪಡಿಸುವಂಥ ದಾಖಲಾತಿ ಅಲ್ಲ. ದಯವಿಟ್ಟು ತಾವು ಇದನ್ನು ಅರ್ಥ ಮಾಡ್ಕೋಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಉತ್ತರ ಕೊಡಬೇಕು. ಈ ಏನು ಖಾತೆ ಅನ್ನೋದೇನಿದೆ ಅದು ಕಂದಾಯ ಪಾವತಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ಒಂದು ದಾಖಲೆ, ಮಾಲೀಕತ್ವದ ದಾಖಲೆ ಅಲ್ಲ. ನೀವು ಯಾವುದೇ ಬ್ಯಾಂಕಿಗೆ ಅಥವಾ ಎಲ್ಲೇ ಹೋಗಿ ಸಾಲ ಕೇಳಬೇಕು ಅಂದರೆ ಮದರ್ ಡೀಡ್ ಕೇಳ್ತಾರೆ. ಅಂದರೆ ನಿಮಗೆ ಯಾವ ನೋಂದಾಯಿತ ದಾಖಲಾತಿ ಮೂಲಕ ನಿಮಗೆ ಬಂತು ಅಂತೇಳಿ. ಮತ್ತು ನೋಂದಣಿ ಕಾಯ್ದೆ ಏನು ಹೇಳುತ್ತೆ ಅಂದರೆ 100 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಆಸ್ತಿಯನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕು. ಕಡ್ಡಾಯವಾಗಿ ನೋಂದಣಿ ಮಾಡಿದ್ರೆ ಆ ದಾಖಲೆ ಊರ್ಜಿತ ಅಲ್ಲ. ಈಗ ಇರಬೇಕಾದ್ರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಜಮೀನು ಅಥವಾ ಸಿದ್ದರಾಮಯ್ಯ ಹೇಳೋ ಪ್ರಕಾರ 62 ಕೋಟಿ ರೂಪಾಯಿ ಬೆಲೆ ಬಾಳಿ ಜಮೀನನ್ನು ಕೇವಲ ಇದೊಂದು ಬಿಳಿ ಹಾಳೆ ಮೇಲೆ ನೀವು ಬರ್ಕೊಂಬಿಟ್ಟು ಆಸ್ತಿ ಅಂತ ಹಸ್ತಾಂತರ ಮಾಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲಿ 68ನೇ ಇಸ್ವಿಲಿ ನೋಂದಣಿ ಆಗಿರತಕ್ಕಂಥ ಹಕ್ಕು ಖುಲಾಸೆ ಪತ್ರ ವಿಚಾರನ ಮುಚ್ಚಿಟ್ಟು, ಮೈಲಾರನಿಗೆ ಸಂಬಂಧಪಟ್ಟ ಆಸ್ತಿ ಅನ್ನೋದನ್ನ ವಿಚಾರನ ಮುಚ್ಚಿಟ್ಟು ಜವರ ಅನ್ನೋರ ಆಸ್ತಿ ಅಂತೇಳಿ ಏನು ಸೃಷ್ಟಿ ಮಾಡಿದ್ರೆ ಸುಳ್ಳು ದಾಖಲೆ. ನಿಮ್ಮ ಪ್ರಕಾರ ಇದು ಎಷ್ಟನೇ ಇಸ್ವಿ ಅಂದ್ರಿ? 93ನೇ ಇಸ್ವಿ. 93 ಅಲ್ಲಿಂದನೇ ಅಕ್ರಮ ಆಗೋಕೆ ಶುರುವಾಗಿದೆ. ಹೌದು ಮೇಡಮ್. ಹೆಂಗ್ ಪ್ರೂವ್ ಮಾಡ್ತೀರಿ ಇದ್ರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ? ಮೇಡಮ್, ನನ್ನ ಪ್ರಕಾರ ಇದು 93ರಲ್ಲಿ ದಿನಾಂಕ ಇಷ್ಟ ಇದೆ. ಇದು 98ನೇ ಇಸ್ವಿಲಿ ಆಗಿರೋಂಥದ್ದು. 98ನೇ ಇಸ್ವಿಲಿ ಆಗಿರೋ 93ರಲ್ಲಿ ಆಗಿದೆ ಅಂತೇಳಿ ಇದೆಲ್ಲ ಮೇಡಮ್ ಇದೆಲ್ಲ ಬರ್ದಿರೋ ದಾಖಲೆ. ಇದು ಹೆಂಗೆ ನೀವು ಅಧಿಕೃತ ದಾಖಲೆ ಅಂತ ಹೇಳ್ತೀರಾ? ಇದು ಅಧಿಕೃತ ದಾಖಲೆ ಅಲ್ಲ. ಯಾವುದೇ ಸರ್ಕಾರದ ಸೀಲು ಸಹಿ ಆಗಲಿ ಎಲ್ಲೂ ಇಲ್ಲ, ಬರೀ ಅಧಿಕಾರಿ